ಹೆಂಗೆ ಟ್ಯಾಂಗು ಎಡ ನಾನು ಕೂತ್ರೆ ನಂದಿ ನಿಂತ್ರೆ ಚಿಂದಿ ಗೂಳಿ ಗೂಳಿ ನಾನು ಮುಸ್ಕೊಂಡು ಕೂತ್ಕೊಳ್ಳಲ್ಲ ಡವ್ ರಾಜ. ಗೂಳಿ ಅಂತ ಗೂಳಿ, ದೊಡ್ಡ ಫಿಟ್ಟಿಂಗ್ ಮಾಸ್ಟರ್ ನೀನು. ಗೂಳಿ ಅಂತ ಗೂಳಿ. ಹೋಗ ಕನ್ನಡಿಲಿ ಮಗ ನೋಡ್ಕೊಳ್ಳಲ್ಲ ಹೋಗ. ಏನು ಹಂಗೆ ಮಾತಾಡ್ತಾ ಇದ್ಯಾ ನೀನು? ನನ್ನ ತಲೆ ಕೆಟ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಹೇಳ್ತಾ ಇದ್ದೀನಿ ಕೇಳು. ಏನೋ ಮಾಡ್ತೀಯಾ? ಏನು ತಲೆ ಚಚ್ಕೋತೀಯ? ಹೋಗ ಚಚ್ಕೊಳ ಹೋಗ. ಆದರೆ ನಮ್ಮನೆ ಗೋಡೆಗೆ ಏನಾಗಬಾರ್ದು ಅಷ್ಟೇ. ಹೋಗ. ಲೇಡೀಸ್, ನಿಮಗೆ ಒಂದು ಗೊತ್ತಾ, ನನ್ನ ಮತ್ತೆ ಇವನ ಫ್ರೆಂಡ್ಶಿಪ್ಪು ಎಷ್ಟು ದಪ್ಪ ಅಂತ. ಐ ಮೀನ್ ಎಷ್ಟು ತಿಕ್ ಅಂತ. ಹೌದು, ನನ್ನ ಮತ್ತೆ ನನ್ನ ಮಗನ ಫ್ರೆಂಡ್ಶಿಪ್ ಹೆಂಗಾಯ್ತು ಅಂತ ನಿಮ್ಗೆ ಗೊತ್ತಾ? ಹೇಳ್ತೀನಿ ಕೇಳಿ. ಮತ್ತೆ ಶುರು ಹಚ್ಕೊಂಡಾಗರು ಗೊತ್ತಿರೋ ಕತೆನ ಎಷ್ಟು ಸಲ ಕೊಯ್ತಿಯಪ್ಪ. ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಜೋರಾಗಿ ಮಳೆ ಬರ್ತಾ ಇತ್ತು. ನಮ್ಮೂರೇ, ನಮ್ಮನೆ ಹತ್ರನೇ ಜೋರಾಗಿ ಮಳೆ ಬರ್ತಾ ಇತ್ತು. ಮಧ್ಯಾಹ್ನ ನನಗೆ ಮಿಠಾಯಿ ತಿನ್ನಬೇಕು ಅಂತ ಆಸೆ ಆಗ್ಬಿಡ್ತು. ಸರಿ, ಅಲ್ಲೇ ಮನೆ ಪಕ್ಕದಲ್ಲಿ ಇತ್ತಲ್ಲ ಆ ಅಂಗಡಿ ಹತ್ರ ಹೋದೆ. ಅದು ಈ ಮನೆ ಅಲ್ಲ, ಅದು ಬೇರೆ ಹಳೆ ಮನೆ, ಅದು ಬೇರೆ ಅಡ್ರೆಸ್ಸು. ಸರಿ, ನಾನು ಮಿಠಾಯಿ ತಗೊಳಕ್ಕೆ ಅಂತ ಅಂಗಡಿ ಹತ್ರ ಹೋದ್ನ. ನೋಡಿದ್ರೆ ನನ್ನ ಮಗ ಆಲ್ರೆಡಿ ಅಂಗಡಿ ಹತ್ರ ನಿಂತಿದ್ದಾನೆ. ಅವನು ಮಿಠಾಯಿ ತಗೋಬೇಕು ಅಂತಾನೆ ಬಂದಿದ್ದಾನೆ. ಬಟ್ ಅಲ್ಲಿದ್ದು ಒಂದೇ ಒಂದು ಮಿಠಾಯಿ, ಲಾಸ್ಟ್ ಮಿಠಾಯಿ ತಗೊಂಬಿಟ್ಟ. ಸರಿ, ನನಗೇನು ನಿರಾಸೆ ಆಯಿತು. ಪೆಚ್ಚುಂಬಕ್ಕ ಮಾಡ್ಕೊಂಡು ನಿಂತಿದ್ದೆ. ಮನಸ್ಸಲ್ಲೇ ಜೋಲ್ ಸುರಿಸ್ತಾ ಇದ್ದೆ. ನನ್ನ ಮಗನಿಗೆ ಅರ್ಥ ಆಗೋಯ್ತು. ಸ್ವೀಟ್ ತಂದು ಕೊಟ್ಟ. ಇಬ್ಬರು ಹಂಚ್ಕೊಂಡು ತಿಂದ್ವಿ. ಜೊತೆಗೆ ಆನ್ ಸ್ಪಾಟ್ ಹಾರ್ಟನ್ನು ಹಂಚ್ಕೊಂಡ್ವಿ. ಹಿಂಗೆ ನಮ್ಮ ಫ್ರೆಂಡ್ಶಿಪ್ ಶುರುವಾಗಿದ್ದು ಸ್ವೀಟಿಂದ. ಅವತ್ತಿಂದ ಇವತ್ತಿನವರೆಗೂ ಸ್ವೀಟಾಗೇ ಇತ್ತು. ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾನೆ, ದೂರ ದೂರ ಹೋಗ್ತಾ ಇದ್ದಾನೆ. ಲವ್ ನನ್ನ ಮಗನೇ,